ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ನಾವು ಇವತ್ತು ಎಂಥ ಸಂಕಷ್ಟ ಸ್ಥಿತಿಯಲ್ಲಿ ಇದೀವಪ್ಪ ಅಂತಂದರೆ, ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡಬೇಕಾಗಿತ್ತಪ್ಪ ಅಂತಂದರೆ ನಾವು ಇವತ್ತು ಪರ್ಮಿಷನ್ ತಗೋಬೇಕಾಗ್ಯದ. ಇಂಡೋರು ತಗೋಬೇಕಾಗ್ಯದ, ಔಟ್ಡೋರು ತಗೋಬೇಕಾಗ್ಯದ. ಎಂಥ ಪರಿಸ್ಥಿತಿಯಲ್ಲಿ ಇದೀವಿ ನಾವು. BJP ಸರ್ಕಾರ ಇದ್ದಾಗ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಏನು ಬ್ಯಾನ್ ಮಾಡಿದ್ರು, ನಾವು ತಿಳ್ಕೊಂಡಿದ್ದೀವಿ BJP ಸರ್ಕಾರನೇ ಅದ, ಅದು ಮನುವಾದಿ ಸರ್ಕಾರ ಅದ, ಮುಸಲ್ಮಾನರನ್ನು ವಿರೋಧ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಅವ್ರನ್ನ ವಿರೋಧ ಮಾಡ್ತಾರೆ, ಅದ್ರ ಸಲುವಾಗಿ ಅವ್ರು ಬ್ಯಾನ್ ಮಾಡೋಣ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಆ BJP ಸರ್ಕಾರವನ್ನು ಕಿತ್ತು ಒಗೆಯುವ ಸಲುವಾಗಿ ಎಲ್ಲ ಮುಸಲ್ಮಾನರು ಸೇರಿ ಕಾಂಗ್ರೆಸ್ ಸರ್ಕಾರವನ್ನು ತಂದರು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರನು ಕೂಡ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇವತ್ತು ನಾವು ಕೇಳಬೇಕಾಗ್ಯದ. ಎಲ್ಲರೂ ಹೇಳಿದ್ರು ಸತ್ಯವನ್ನೇ ಮಾತಾಡ್ರಿ, ಸತ್ಯವನ್ನೇ, ಹೌದು ಸತ್ಯವನ್ನೇ ಮಾತಾಡಬೇಕಾಗ್ಯದ. ಇವತ್ತು ಪರ್ಮಿಷನ್ ನಮಗೆ ಸಿಗಲ್ಲಪ್ಪ ಅಂತಂದ್ರೆ ನಾವು ಇವತ್ತು ಯಾರಿಗೆ ಕೇಳಬೇಕು? ನಾನು ಏನು ತಿಳ್ಕೊಂಡ್ಬಿಟ್ಟಿನ ಗೊತ್ತಂದ್ರೆ, ಸುಮ್ಮನೆ ಯಾವುದೇ ಸರ್ಕಾರಕ್ಕೆ ಏನ್ರಿ ಅಂದ್ರೆ ಪ್ರಯೋಜನ ಇಲ್ಲ. ನೀವು ಬೇಕಾದಂಥ ತುಟ್ಟಿ ನಾಯಿ ತಗೊಂಡ್ ಬರ್ರಿ, ನೀವು ಬೇಕಾದಂಥ ತುಟ್ಟಿ ನಾಯಿ ತಗೊಂಡ್ ಬರ್ರಿ, ಭಾಳ ಕಾಸ್ಟ್ಲಿ ಇದ್ದಂಥ ನಾಯಿ ತಗೊಂಡ್ ಬರ್ರಿ, ಊರಾಗ ಅದಕ್ಕೆ ಒಯ್ಬೇಕಾದ್ರೆ ಪರ್ಮಿಷನ್ ಬೇಕಾಗಿಲ್ರಿ. ಬೇಕೇನು ಪರ್ಮಿಷನ್ ಬೇಕೇನ್ರಿ ನಾಯಿ ಕರ್ಕೊಂಡು ಹೋಗ್ಬೇಕಾರ? ಆದ್ರೆ ಅದೇ ಹುಲಿ ಬತ್ತಂದ್ರ ಪರ್ಮಿಷನ್ ಬೇಕೋ ಬೇಡ? ಹಂಗೆ ಇವತ್ತು ನಾವು ಹುಲಿ ಜಯಂತಿ ಮಾಡಕತ್ತೀವಿ, ಅದಕ್ಕೆ ನಮಗೆ ಪರ್ಮಿಷನ್ ಕೇಳಕತ್ತಾರ. ಇವತ್ತು ನಾವು ಹುಲಿ ಜಯಂತಿ ಮಾಡಕತ್ತೀವಿ, ಪರ್ಮಿಷನ್ ಕೇಳಕತ್ತಾರ.